ಈ ದಿನ ವೋಟ್ ಚೋರ್ ಗದ್ದಿ ಚೋರ್ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಆ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ್ ಭಾನು ಚೀಪ್ ಅವರು ಬಂದಿದ್ರು ನಮ್ಮ ಕೋಲಾರ್ಗೆ. ಕೋಲಾರಿಂದಾನೇ ಈ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು, ಏನು ಮೋದಿ ಗೌರ್ಮೆಂಟು ನಮ್ಮ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟನ್ನು ಹೆಂಗೆ ಮ್ಯಾನಿಪುಲೇಟ್ ಮಾಡಿ ವೋಟನ್ನು ಹೆಂಗೆ ಒಂದೇ ಅಡ್ರೆಸ್ ಮೇಲೆ ಒಂದು ಸುಮಾರು 12,000 ವೋಟ್ಸು, ಇನ್ನೊಂದು ಕಡೆ ಬೇರೆ ಬೇರೆದು ಹೆಸರಿಂದ ABCD ಅಂತ ಹೇಳ್ಬಿಟ್ಟು ಹೆಸರು, ಫಾದರ್ಸ್ ನೇಮ್ ಬಂದ್ಬಿಟ್ಟು OJBJ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಪಂಜಿನ ಮೆರವಣಿಗೆ ಇಟ್ಕೊಂಡಿದ್ರಿ. ಅದಕ್ಕೆ ಸುಮಾರು ಸಾವಿರಾರು ಜನ ಸೇರಿ ಒಳ್ಳೆ ಕಾರ್ಯಕ್ರಮ ಆಯ್ತು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಏನು ರಾಷ್ಟ್ರ ಅಧ್ಯಕ್ಷರು ಏನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದು ಏನಿಲ್ಲ, ನಮ್ಮ ಹೈಕಮಾಂಡ್ ಡಿಸಿಷನ್. ಮಾಡಿದ್ರಿ ನಾವು ETCM ಸರ್ಕಲ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅವರು ಮಾತಾಡಿದ್ದಾರೆ, ನಮ್ಗೆ ಪಾಯಿಂಟ್ ಅಲ್ಲಿ ಕೊಟ್ಟಿದ್ರು, ಅದಕ್ಕೆ ಇಲ್ಲ ಸೆಂಟ್ರಲ್ ಸ್ಟೇಟ್ ಇಂದ ನಮ್ಗೆ ಕೊಟ್ಟಿದ್ದು ETCM ಸರ್ಕಲ್ ಪಾಯಿಂಟ್. ಮತ್ತೆ ಅಲ್ಲಿ ಬೈರೇಗೌಡ ನಗರದಿಂದ ಪ್ರೊವಿಷನ್ ಬಂತಲ್ಲ ಸರ್, ಹಂಗೆ ಏನೋ ನಾವು ಕನ್ನಡ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಸರ್. ಅವ್ರು ಹೇಳ್ತಾ ಇದಾರೆ ನಮ್ಗೆ ಪಾಯಿಂಟ್ ಅಲ್ಲೇ ಕೊಟ್ಟಿರೋದು, ಅದಕ್ಕೆ ನಾವು ಮಾಡಿದ್ವಿ ಅಂತ. ಇಲ್ಲ ಸರ್, ಪಾಯಿಂಟ್ ಅಲ್ಲಿ ಕೊಡೋದಕ್ಕೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್? ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡ್ಬೇಕಾಗಿರೋದು ಎಲ್ಲಿಂದ ಸರ್? ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇನ್ಚಾರ್ಜ್ ಅಲ್ಲ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಿಂದ ಮಾಡಿದ್ರಲ್ಲ ಸರ್. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಹಾಸನ್ಗೆ ಇನ್ಚಾರ್ಜ್ ಸರ್ ಅವರು, ಕೋಲಾರ್ಗಲ್ಲ. ಅಲ್ಲ, ಅವರು ಬ್ಯಾಲೆನ್ಸಿಂಗ್ ಆಗಿ ಮಾತಾಡಿದ್ರು ಇದೇ ತರ ನಿಮ್ ತರಾನೇ. ಈಗ ಹೈಕಮಾಂಡ್ ಹೇಳ್ಬೋದು, ಬಟ್ ಇಲ್ಲಿ ನೋಡಿದ್ದೆಲ್ಲ ನಾವು ನೋಡಿದ್ವಿ. ಇದಾಗಬಾರ್ದಿತ್ತಲ್ವಾ? ನೀವು ಆಗ್ಬಾರ್ದಾಗಿತ್ತು ಸರ್, ಆಗೋಗಿದೆ. ಅದನ್ನ ಪಾರ್ಟಿ ಚೌಕಟ್ಟಲ್ಲೇ ಬಗೆಹರಿಸ್ಕೊಂತೀವಿ ಸರ್. ರಾಷ್ಟ್ರೀಯ ಫಸ್ಟ್ ಕಾರ್ಯಕ್ರಮ ಅಂತ ಹೇಳ್ತಿದ್ರೆ ಅವ್ರ ಎದುರಿಗೆ ಗುಂಪುಗಾರಿಕೆ ಪ್ರದರ್ಶನ ಆಯ್ತಲ್ಲ, ಒಂಥರ ಮುಜುಗರ ಅನ್ಸ್ತು ಸರ್. ಅನ್ಸ್ತು ಸರ್. ಅದು ಏನ್ ನಮ್ ಮಿಸ್ಕಮ್ಯುನಿಕೇಶನ್ ಇಂದ ಏನೋ ಆಗಿರ್ಬೋದು, ಅದು ಆಗಿದೆ ಸರ್. ಹೈಕಮಾಂಡ್ ವಿಚಾರದಲ್ಲಿ ಆಗಿರೋದು ಸರ್ ಮಿಸ್ಕಮ್ಯುನಿಕೇಶನ್. ಏನಿಲ್ಲ ಬಿಡಿ ಸರ್, ಅದು ನಿಮ್ಮನ್ನ ಅವೇಳನಕಾರಿಯಾಗಿ ಕೋಲಾರ ಬಗ್ಗೆ ಮಾತಾಡಿದ್ರು, ಮಾತಾಡ್ಕೊಂತ ಇದ್ದಾರೆ. ನಿಜನಾ ಅಂತ? ಇಲ್ಲ ಬಿಡಿ ಸರ್, ಅದು ಏನಿದೆ ಏನಿಲ್ಲ ಬಿಡಿ. ಇಲ್ಲ ಬಿಡಿ. ನಾಳೆ ನೀವೇನ್ ಹೇಳ್ತೀರಾ? ಸುನಿಲ್ ನಂಜೇಗೌಡ ನಿಮ್ ಜೊತೆ ನಾಳೆ ಮಾತಾಡೋಣ ಸರ್. ಅದೇನಾದ್ರು ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು. ಇದು ಗುಂಪುಗಾರಿಕೆ ಎಲ್ಲ ನಡೆದಿದ್ದು ಇವಾಗ ಇಲ್ಲ ಬಿಡಿ ಸರ್, ಏನೋ ಆಗಿದೆ, ಬಗೆಹರಿಸ್ಕೊಂಡು. ಸರ್, ಅವರು ಕೋಲಾರ ಯೂತ್ ಕಾಂಗ್ರೆಸ್ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ರು ಅಂತ ಹೇಳಿ ನಿಮ್ ಹುಡುಗರು ಮಾತಾಡ್ತಾ ಇದ್ರು, ನಿಜಾನ ಅದು? ಇಲ್ಲ ಬಿಡಿ ಸರ್, ಅವರು ಯೂತ್ ಕಾಂಗ್ರೆಸ್ ಇಂದಾನೆ ಬಂದಿರೋದಲ್ಲ. ಯೂತ್ ಕಾಂಗ್ರೆಸ್ ಬಗ್ಗೆ ಏನು ಮಾತಾಡಿರಲ್ಲ. ಏನಿಲ್ಲ ಅಂತ ಹೇಳಿದ್ರೆ ಮಾತಾಡಿದ್ರೆ ವೈಯಕ್ತಿಕವಾಗಿ ಮಾತಾಡಿರ್ಬೋದು, ಪಾರ್ಟಿ ಬಗ್ಗೆ ಏನು ಮಾತಾಡಿರಲ್ಲ. ಎಲ್ಲರಿಗೂ ಬರ್ಬೋದಾಗಿತ್ತು. ಅವ್ರ ಇಚ್ಛೆ ಸರ್. ಇನ್ನೊಂದು ಟೀಮ್ ಬಂದಿಲ್ಲ, ಬಂದೇ ಇಲ್ಲ. ಅದೇ ಅವ್ರ ಇಚ್ಛೆ, ಬಂದಿಲ್ಲ. ಇವಾಗ ಕಾಂಗ್ರೆಸ್ ಗುಂಪುಗಾರಿಕೆ ಇತ್ತು, ಈಗ ನಿಮ್ದ್ರ ಸ್ಟಾರ್ಟ್ ಆಯ್ತಾ ಅಂತ? ಇಲ್ಲ ಸರ್, ಹಂಗೇನು ಆಗಕ್ ಕೊಡಲ್ಲ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನು. ನನ್ ಪೀರಿಯಡ್ ಅಲ್ಲಿ ಹಂಗೇನು ಆಗಕ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈಗ ಅವರು ಬ್ಯಾನರ್ ಕಟ್ಟಿದಾರಲ್ಲ, ಅದ್ರಲ್ಲಿ ನಿಮ್ ಫೋಟೋಸ್ ಎಲ್ಲೂ ಹೈಲೈಟ್ ಆಗಿಲ್ಲ, ಯಾಕೆ ಸರ್? ಫೋಟೋ ಹಾಕಿದ್ರು, ಅದ್ ಫೋಟೋ ಬಗ್ಗೆ ಏನು ಬಿಡಿ ಸರ್. ಅಲ್ಲ, ಅದಕ್ಕೆ ಆಗಿರೋದು ಅಂತ. ಇಲ್ಲ ಬಿಡಿಸ್ಕೊಂಡಿದ್ದಾರೆ, ಅದಕ್ಕೆ ಇರ್ಬೋದು ಅಂತ. ಏನಿಲ್ಲ ಬಿಡಿ ಸರ್, ಹಂಗೇನಿಲ್ಲ. ಇಲ್ಲ, ಆಗ್ತಾ ಇತ್ತು, ನೋಡಿದ್ರಿ ಎಲ್ಲ ಮಚ್ಚಿಡೋದು ಏನು ಇಲ್ಲ. ಬಟ್ ಇರ್ಲಿ ಸರ್, ನೆಕ್ಸ್ಟ್ ಟೈಮ್ ಇಂದ ನಾವು ಸ್ವಲ್ಪ ಜಾಗೃತವಾಗಿ ಮಾಡ್ಕೊಂಡು. ಕೋಲಾರ ಬಿಟ್ಟು ಬೇರೆ ತಾಲೂಕು ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ತಿದ್ರು. ಕೋಲಾರ ಬಿಟ್ಟು ಕೋಲಾರ ತಾಲೂಕು ವಿಶ್ವಾಸಕ್ಕೆ ತಗತ್ತಾ ಇಲ್ಲ ಬೇರೆಯವ್ರು. ಎಲ್ಲಾರು ಕರೆದು ಬಿಟ್ಟು ಇದ್ ಮಾಡ್ಕೊಂಡಿದ್ರಲ್ಲ, ಪೂರ್ವಭಾವಿ ಸಭೆಗಳೆಲ್ಲ ಎಲ್ಲಾರು ಕರೆದು ಬಿಟ್ಟು ಎಲ್ಲ ಮಾಡಿದ್ವಿ. ಎಲ್ಲ ಮೀಡಿಯಾಗೆ ಕೊಟ್ಟಿದೀವಲ್ಲ ಯಾರ್ಯಾರು ಬಂದಿದ್ರು ಅಂತ. ಬಟ್ ಮಿಸ್ಕಮ್ಯುನಿಕೇಶನ್ ಎಲ್ಲ ಆಯ್ತು ಅಂತ. ಮಿಸ್ಕಮ್ಯುನಿಕೇಶನ್ ಅದೇ ಲೊಕೇಶನ್ ಬಗ್ಗೆ ಆಗಿರ್ಬೋದು ಸರ್.